ವೆಲ್ಕಮ್ ಟು ನಕ್ಷ ಕನ್ನಡ ಚಾನಲ್. ಸೊ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇಂದು ರೈಲ್ವೆ ಉದ್ಯೋಗಕ್ಕಾಗಿ ಕಾಯುತ್ತಿದ್ದ ಅಭ್ಯರ್ಥಿಗಳಿಗೆ ಗುಡ್ ನ್ಯೂಸ್ ಬಂದಿದೆ. ಏನಂದರೆ ಅಸಿಸ್ಟೆಂಟ್ ಲೋಕೋ ಪೈಲಟ್ ALP ರಿಕ್ರೂಟ್ಮೆಂಟ್ 2026 ರಿಲೀಸ್ ಆಗಿದೆ. ಈ ವಿಡಿಯೋದಲ್ಲಿ ನಾನು ನಿಮಗೆ ನೋಟಿಫಿಕೇಷನ್ ಎಲ್ಲ ಮುಖ್ಯ ಮಾಹಿತಿಗಳನ್ನು ಸರಳ ಕನ್ನಡದಲ್ಲಿ ಹೇಳ್ತೇನೆ. ಆದ್ದರಿಂದ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಈ ನೇಮಕಾತಿ ಯಾವ ಹುದ್ದೆಗೆ ಅಂದರೆ ಅಸಿಸ್ಟೆಂಟ್ ಲೋಕೋ ಪೈಲಟ್ ಅಂದರೆ ಟ್ರೈನ್ ಚಾಲಕರ ಸಹಾಯಕರ ಹುದ್ದೆ. ಈ ನೇಮಕಾತಿಯನ್ನು ಭಾರತೀಯ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ನಡೆಸುತ್ತದೆ. ಒಟ್ಟು ಖಾಲಿ ಹುದ್ದೆಗಳು 11,127 ಹುದ್ದೆಗಳು. ಅಂದರೆ ಇದು ತುಂಬ ಹ್ಯೂಜ್ ರಿಕ್ರೂಟ್ಮೆಂಟ್. 11,127 ಹುದ್ದೆಗಳು ಇಡೀ ಭಾರತದಲ್ಲಿ ಕರೆದಿದ್ದಾರೆ. ಅಂದರೆ ಒಂದು ಒಳ್ಳೆಯ ಅವಕಾಶ ಇದೆ. ಇದು ದೇಶಾದ್ಯಂತ ಇರುವ ವಿವಿಧ ರೈಲ್ವೆ ಝೋನ್ಗಳಿಗೆ ನೇಮಕಾತಿಯಾಗಿದೆ. ಸೊ ಎಲ್ಲ ರೈಲ್ವೆ ಝೋನ್ಗಳಿಗೂ ಟೋಟಲಾಗಿ 11,127 ಹುದ್ದೆಗಳನ್ನು ಕಳೆದಿದ್ದಾರೆ. ಸಂಬಳದ ಬಗ್ಗೆ ಹೇಳೋದಾದರೆ ಈ ಹುದ್ದೆ ಲೆವೆಲ್ 2 ಪೇ ಸ್ಕೇಲ್ ಆಗಿದ್ದು ಆರಂಭಿಕ ವೇತನ ಸುಮಾರು 19,900 ರೂಪಾಯಿ ಇರುತ್ತದೆ. ಇದರ ಜೊತೆಗೆ DA, HRA, TA ಸೇರಿದಂತೆ ಇನ್ನೂ ಹಲವಾರು ಸರ್ಕಾರಿ ಸೌಲಭ್ಯಗಳು ಸಿಗುತ್ತವೆ. ಸೊ ಒಂದು ಒಳ್ಳೆಯ ಜಾಬ್ ಇದು, ಅಪ್ಲೈ ಮಾಡಿ. ಹಾಗೆ ಯಾರ್ಯಾರು ಜಾಬ್ ನೋಟಿಫಿಕೇಷನ್ಗೋಸ್ಕರ ಕಾಯ್ತಾ ಇದ್ದರೆ ಜಾಬ್ ನೋಟಿಫಿಕೇಷನ್ ರಿಲೀಸ್ ಆಗಿದೆ. ತಡ ಮಾಡದೆ ಅಪ್ಲಿಕೇಶನ್ ಹಾಕಿ. ಈಗ ಮುಖ್ಯ ದಿನಾಂಕಗಳನ್ನು ನೋಡೋಣ. ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಡೇಟ್ 15 ಮೇ 2026. ಲಾಸ್ಟ್ ಡೇಟ್ ಟು ಅಪ್ಲೈ 14 ಜೂನ್ 2026. ಪೇಮೆಂಟ್ 16 ಜೂನ್. ಸೊ 15 ಮೇ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಆಲ್ರೆಡಿ. 14 ಜೂನ್ ಮುಂದಿನ ತಿಂಗಳು 14ನೇ ತಾರೀಕುವರೆಗೂ ಅಪ್ಲಿಕೇಶನ್ ಡೇಟ್ ಇದೆ. ಪೇಮೆಂಟ್ ಲಾಸ್ಟ್ ಡೇಟ್ 16 ಜೂನ್ವರೆಗೂ ಇದೆ. ಸೊ ಅಪ್ಲಿಕೇಶನ್ ಕರೆಕ್ಷನ್ ವಿಂಡೋ 17 ಜೂನಿಂದ 26 ಜೂನ್ವರೆಗೆ ಇರುತ್ತದೆ. ಅಂದರೆ ನೀವು ಒಂದು ವೇಳೆ ಅಪ್ಲಿಕೇಶನ್ ತಪ್ಪು ಹಾಕಿದರೂ ಕೂಡ 17 ಜೂನಿಂದ ಪೇಮೆಂಟ್ ಮಾಡಿದ ಮೇಲೆ 26 ಜೂನ್ವರೆಗೆ ಅಪ್ಲಿಕೇಶನ್ನ ಕರೆಕ್ಷನ್ ಮಾಡ್ಬೋದು. ಹೀಗಾಗಿ ಕೊನೆಯ ದಿನಾಂಕದವರೆಗಾಗಿ ಕಾಯ್ದೆ ಬೇಗನೆ ಅಪ್ಲೈ ಮಾಡಿ. ಕೊನೆಯ ದಿನಾಂಕದಂದು ಏನಾಗುತ್ತೆ ಅಂದರೆ ವೆಬ್ಸೈಟ್ ಸ್ಲೋ ಆಗ್ತಾ ಹೋಗುತ್ತೆ. ಹಾಗಾಗಿ ಅಪ್ಲಿಕೇಶನ್ ಕೂಡ ತಗೊಳ್ಳೋದಿಲ್ಲ. ಹಾಗಾಗಿ ಕೊನೆಯ ದಿನಾಂಕದವರೆಗೂ ಯಾವತ್ತು ವೇಟ್ ಮಾಡಬಾರ್ದು. ಅಪ್ಲಿಕೇಶನ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಇವತ್ತು ಅಪ್ಲಿಕೇಶನ್ನ ಹಾಕಿ. ಮುಂದೆ ಎಲಿಜಿಬಿಲಿಟಿನ ನೋಡ್ತಾ ಹೋದರೆ ಅಭ್ಯರ್ಥಿಯ ವಯಸ್ಸು 18ರಿಂದ 30 ವರ್ಷ ಇರಬೇಕು. ಏಜ್ ರಿಲ್ಯಾಕ್ಸೇಷನ್ ಕೂಡ ಇದೆ. SC ST ಅಭ್ಯರ್ಥಿಗಳಿಗೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್, OBC ಅಭ್ಯರ್ಥಿಗಳಿಗೆ 3 ವರ್ಷ ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ ಮತ್ತು ಇತರ ವರ್ಗಗಳಿಗೆ ನೋಟಿಫಿಕೇಷನ್ ಪ್ರಕಾರ ರಿಲ್ಯಾಕ್ಸೇಷನ್ ಸಿಗುತ್ತದೆ. ಸೊ ಎಜುಕೇಷನಲ್ ಕ್ವಾಲಿಫಿಕೇಷನ್ ಹೇಳೋದಾದರೆ ಅಭ್ಯರ್ಥಿಗಳು ITI ಡಿಪ್ಲೊಮಾ ಅಥವಾ ಇಂಜಿನಿಯರಿಂಗ್ ಕ್ವಾಲಿಫಿಕೇಷನ್ ಹೊಂದಿರಬೇಕು. ಸೊ ವೆರಿ ಇಂಪಾರ್ಟೆಂಟ್. ITI ಆಲ್ರೆಡಿ ಮುಗಿಸಿದವರು ಸಾಕಷ್ಟು ಜನ ಅಭ್ಯರ್ಥಿಗಳಿದ್ದಾರೆ. ಅವರಿಗೆಲ್ಲ ಒಳ್ಳೆಯ ಅವಕಾಶ ಇದು, ಯೂಸ್ ಮಾಡ್ಕೊಳ್ಳಿ. ಸೊ ಮುಖ್ಯವಾಗಿ ಎಲೆಕ್ಟ್ರಿಷಿಯನ್, ಫಿಟ್ಟರ್, ಮೆಕ್ಯಾನಿಕ್, ಎಲೆಕ್ಟ್ರಾನಿಕ್ಸ್ ಇತ್ಯಾದಿ ಟ್ರೇಡ್ಸ್ ಇರುವವರಿಗೆ ಇದು ಒಂದು ಉತ್ತಮ ಅವಕಾಶ. ಒಂದು ಮುಖ್ಯ ಮಾಹಿತಿ ಏನಂದರೆ ಫೈನಲ್ ರಿಸಲ್ಟ್ ಇನ್ನೂ ಬಂದಿಲ್ಲ ಅಂದರೆ ಅಪ್ಲೈ ಮಾಡಲು ಅವಕಾಶ ಇಲ್ಲ. ಕ್ವಾಲಿಫಿಕೇಷನ್ ಕಂಪ್ಲೀಟ್ ಆಗಿರಲೇಬೇಕು. ಸೊ ನೀವು ಈಗ ITI ಫೈನಲ್ ಇಯರಲ್ಲಿ ಇದ್ದರೆ ನಿಮಗೆ ಅಪ್ಲಿಕೇಶನ್ ಹಾಕಕ್ಕೆ ಬರುತ್ತಾ ಅಂತ ಕೇಳಿದರೆ ಇಲ್ಲ, ನಿಮ್ಮ ರಿಸಲ್ಟ್ ಅನೌನ್ಸ್ ಆಗಿರಬೇಕು, ನಿಮ್ಮ ಹತ್ರ ಮಾರ್ಕ್ಸ್ ಕಾರ್ಡ್ ಇರಬೇಕು, ಆವಾಗ ಮಾತ್ರ ಅಪ್ಲಿಕೇಶನ್ ಹಾಕಕ್ಕೆ ಬರುತ್ತೆ. ಅಪ್ಲಿಕೇಶನ್ ಫೀಸ್ ಬಗ್ಗೆ ಹೇಳೋದಾದರೆ ಜನರಲ್, OBC ಮತ್ತು EWS ಅಭ್ಯರ್ಥಿಗಳಿಗೆ 500 ರೂಪಾಯಿ, SC ST ಫಿಮೇಲ್, ಎಕ್ಸ್ ಸರ್ವಿಸ್ ಮ್ಯಾನ್ ಮತ್ತು EBC ಅಭ್ಯರ್ಥಿಗಳಿಗೆ 250 ರೂಪಾಯಿ. ಮತ್ತೊಂದು ಒಳ್ಳೆಯ ವಿಷಯ ಏನಂದರೆ CBT 1 ಎಕ್ಸಾಮ್ಗೆ ನೀವು ಅಟೆಂಡ್ ಮಾಡಿದರೆ ಮಾತ್ರ ಫೀ ರೀಫಂಡ್ ಕೂಡ ಆಗುತ್ತೆ. ನೀವು CBT 1 ಎಕ್ಸಾಮ್ನ ಅಟೆಂಡ್ ಮಾಡಿಲ್ಲ ಅಂದರೆ ಫೀಸ್ ಬರೋದಿಲ್ಲ. ಫೀಸ್ ರಿಫಂಡ್ ಆಗಬೇಕು ಅಂದರೆ ಯು ಹ್ಯಾವ್ ಟು ರೈಟ್ ದ ಎಕ್ಸಾಮ್. ಸೊ ಮುಂದೆ ಏನಂದರೆ ಯಾವ ಸಬ್ಜೆಕ್ಟ್ ಇರುತ್ತೆ, ಈಗ ಸೆಲೆಕ್ಷನ್ ಪ್ರೊಸೆಸ್ ಹೇಗಿರುತ್ತೆ ಅನ್ನೋದನ್ನು ನೋಡೋಣ. ಸೊ ಸೆಲೆಕ್ಷನ್ ಪ್ರೊಸೆಸ್ ಬಗ್ಗೆ ನೋಡೋದಾದರೆ ಫಸ್ಟು CBT ಎಕ್ಸಾಮ್ 1, ನಂತರ CBT ಎಕ್ಸಾಮ್ 2, ಅದಾದಮೇಲೆ CBAT ಆಪ್ಟಿಟ್ಯೂಡ್ ಟೆಸ್ಟ್, ಅದಾದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್, ಅದಾದಮೇಲೆ ಮೆಡಿಕಲ್ ಎಕ್ಸಾಮಿನೇಷನ್. ಇಷ್ಟೆಲ್ಲ ಆದಮೇಲೆ ನಿಮಗೆ ಹುದ್ದೆ ಸಿಗುತ್ತೆ. ಸೊ CBT 1 ಬಗ್ಗೆ ನೋಡೋದಾದರೆ CBT 1 75 ಕ್ವಶನ್ಸ್ ಇರುತ್ತೆ, 60 ಮಿನಿಟ್ಸ್. ಸೊ 75 ಕ್ವಶನ್ಸ್ನ 60 ಮಿನಿಟಲ್ಲಿ ಕ್ಲಿಯರ್ ಮಾಡಬೇಕು. ನೆಗೆಟಿವ್ ಮಾರ್ಕಿಂಗ್ ಕೂಡ ಇದೆ. ಸೊ 1/3 ನೆಗೆಟಿವ್ ಮಾರ್ಕಿಂಗ್ ಕೂಡ ಇದೆ. ಸೊ 75 ಕ್ವಶನ್ಗೆ 100% ಆಗಿ ಯಾವತ್ತು ಆನ್ಸರ್ ಮಾಡಬಾರ್ದು. 75 ಕ್ವಶನ್ನ ಯಾವತ್ತು ಟಚ್ ಮಾಡೋಕ್ಕೆ ಹೋಗ್ಬೋದು. ಯಾಕಂದರೆ ನೆಗೆಟಿವ್ ಮಾರ್ಕಿಂಗ್ ಇರೋದರಿಂದ ತಪ್ಪು ಉತ್ತರಕ್ಕೆ 1/3 ಮಾರ್ಕ್ಸ್ ಕಟ್ತಾ ಆಗ್ತಾ ಹೋಗುತ್ತೆ. ಹಾಗಾಗಿ ನೀವು ಸೇಫ್ ಝೋನ್ನಲ್ಲಿ ಮಾತ್ರ ಇರಿ. 75 ಕ್ವಶನ್ನ ಕಂಪ್ಲೀಟಾಗಿ ಟಿಕ್ ಮಾಡೋದಕ್ಕಿಂತ ಸೇಫ್ ಝೋನಲ್ಲಿ ನಿಮಗೆ 100% ಇರುವಂತಹ ಆನ್ಸರ್ಗಳನ್ನ ಮಾತ್ರ ಹಾಕಿ. ಸೊ ಯಾವ ಸಬ್ಜೆಕ್ಟ್ಗಳಿರುತ್ತೆ ಅಂದರೆ ಇದರಲ್ಲಿ CBT 1 ಮ್ಯಾಥ್ಸ್, ರೀಸನಿಂಗ್, ಜನರಲ್ ಸೈನ್ಸ್ ಈ ಥರ ಎಕ್ಸಾಮ್ಸ್ ಇರುತ್ತೆ. ಸೊ CBT 1 ಕೇವಲ ಸ್ಕ್ರೀನಿಂಗ್ ಎಕ್ಸಾಮ್ ಮಾತ್ರ. ಇದು ಸ್ಕ್ರೀನಿಂಗ್ ಎಕ್ಸಾಮ್ ಮಾತ್ರ. ಸೊ ಫೈನಲ್ ಮೆರಿಟ್ ಲಿಸ್ಟ್ನಲ್ಲಿ CBT 1 ಮಾರ್ಕ್ಸ್ ಕೌಂಟ್ ಆಗೋದಿಲ್ಲ. ಸೊ CBT 1 ಅನ್ನೋದು ಸ್ಕ್ರೀನಿಂಗ್ ಮಾತ್ರ ಮಾಡ್ತಾರೆ ಇದನ್ನು. ಅಂದರೆ ಎಲಿಜಿಬಿಲಿಟಿ ಇದರಲ್ಲಿ ಯಾರು ಈ ಎಕ್ಸಾಮ್ ಪಾಸ್ ಮಾಡ್ತಾರೆ ಅವ್ರನ್ನ ಮುಂದೆ ಕಳಿಸ್ತಾರೆ. ಆದರೆ ಈ ಎಕ್ಸಾಮ್ನ ಮಾರ್ಕ್ಸನ್ನು ನೆಕ್ಸ್ಟ್ ಲೆವೆಲ್ಗೆ ಕನ್ಸಿಡರ್ ಮಾಡೋದಿಲ್ಲ. ಮುಂದೆ ನೋಡ್ತಾ ಹೋದರೆ ಸೊ CBT 2
ಸೊ ಈ ಎಕ್ಸಾಮ್ನ ಕಂಪ್ಲೀಟ್ ಡೀಟೇಲ್ಸನ್ನು ನೋಡ್ತಾ ಹೋಗೋಣ, ಯಾವ ರೀತಿ ಎಕ್ಸಾಮ್ಸ್ ಇರುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ. ಇದು ಸ್ನೇಹಿತರೆ, ಬಹಳಷ್ಟು ವಿದ್ಯಾರ್ಥಿಗಳಿಗೆ ಒಂದು ದೊಡ್ಡ ಕನ್ಫ್ಯೂಷನ್ ಇದೆ. ಏನಂದರೆ RRB ALP ರಿಕ್ರೂಟ್ಮೆಂಟ್ನಲ್ಲಿ ಇರುವ CBT 2 ಮತ್ತು CBAT ಅಂದರೆ ಏನು ಅಂತ ಗೊತ್ತಿರೋದಿಲ್ಲ, ಯಾವುದು ಕ್ವಾಲಿಫೈಯಿಂಗ್ ಎಕ್ಸಾಮ್ ಅಂತ ಕೂಡ ಗೊತ್ತಿರೋದಿಲ್ಲ. ಸೊ ಈ ವಿಡಿಯೋದಲ್ಲಿ ನಾನು ಕ್ಲಿಯರ್ ಆಗಿ ಯಾವುದು ಕ್ವಾಲಿಫೈಯಿಂಗ್ ಎಕ್ಸಾಮ್ ಮತ್ತು CBAT ಮತ್ತು CBTಗೆ ಏನೇನು ಇರುತ್ತೆ ಅನ್ನೋದನ್ನು ಕಂಪ್ಲೀಟ್ ಡೀಟೇಲ್ಸ್ ಆಗಿ ನೋಡೋಣ ಇದರಲ್ಲಿ, ಈ ವಿಡಿಯೋದಲ್ಲಿ. ಸೊ ಕೇವಲ CBT 1 ಸ್ಕ್ರೀನಿಂಗ್ ಎಕ್ಸಾಮ್ ಮಾತ್ರ, ನಾವು ಆಲ್ರೆಡಿ ನೋಡಿದಂತೆ ಸ್ಕ್ರೀನಿಂಗ್ ಎಕ್ಸಾಮ್ ಮಾತ್ರ ಇದು. ಇದರ CBT 1ನಲ್ಲಿ ಅಭ್ಯರ್ಥಿಗಳನ್ನ ಫಿಲ್ಟರ್ ಮಾಡಿ ತೆಗಿತಾರೆ. ಸೊ ಫೈನಲ್ ಮೆರಿಟ್ ಲಿಸ್ಟ್ನಲ್ಲಿ CBT 1 ಮಾರ್ಕ್ಸ್ ಕೌಂಟ್ ಆಗೋದಿಲ್ಲ. ಈಗ ಮುಖ್ಯ ಪರೀಕ್ಷೆ ಶುರುವಾಗೋದು CBT 2 ಇಂದ. CBT 2 ಹೇಗಿರುತ್ತೆ ಅಂದರೆ, CBT 2ನಲ್ಲಿ 2 ಪಾರ್ಟ್ಸ್ ಇರುತ್ತೆ. ಸೊ 2 ಪಾರ್ಟ್ ಇರುತ್ತೆ, ಒಂದು ಪಾರ್ಟ್ A ಮತ್ತು ಪಾರ್ಟ್ B. ಒಟ್ಟು ಪರೀಕ್ಷೆಯ ಸಮಯ 2 ಗಂಟೆ 30 ನಿಮಿಷ. ಸೊ CBT 2 ಒಟ್ಟು 2 ಗಂಟೆ 30 ನಿಮಿಷ ಇರುತ್ತೆ. ಇದರಲ್ಲಿ ಪಾರ್ಟ್ A, ಈ ಪಾರ್ಟ್ A ಮತ್ತು B ಯಲ್ಲಿ ಪಾರ್ಟ್ A ಯಲ್ಲಿ 100 ಕ್ವಶನ್ಸ್ ಇರುತ್ತೆ, 90 ನಿಮಿಷಗಳ ಅವಧಿ. ಸೊ ಪಾರ್ಟ್ A ಯಲ್ಲಿ ಟೋಟಲ್ ಆಗಿ 100 ಕ್ವಶನ್ಸ್, 90 ಮಿನಿಟ್ಸ್ ಟೈಮ್. ಸೊ 90 ನಿಮಿಷಗಳಲ್ಲಿ 100 ಕ್ವಶನ್ಸ್ನ ಸಾಲ್ವ್ ಮಾಡಬೇಕು. ಸೊ ಪಾರ್ಟ್ A ತುಂಬ ವೆರಿ ಇಂಪಾರ್ಟೆಂಟ್. ಇದು ಯಾಕೆ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಮುಂದಿನ CBAT, ಸೊ ಮುಂದಿನ CBAT ಸೆಲೆಕ್ಷನ್ ಮತ್ತು ಫೈನಲ್ ಮೆರಿಟ್ ಲಿಸ್ಟ್ಗೆ ಪಾರ್ಟ್ ಎ ಯಲ್ಲಿ ತೊಗೊಂಡಂತಹ ಮಾರ್ಕ್ಸು ಅದನ್ನು ಡಿಸೈಡ್ ಮಾಡುತ್ತೆ, ಡಿಪೆಂಡ್ ಆಗಿರುತ್ತೆ. ಪಾರ್ಟ್ ಎ ಸಬ್ಜೆಕ್ಟ್ಸ್ ಯಾವ್ಯಾವ ಇರುತ್ತೆ ಅಂದರೆ, ಮ್ಯಾಥಮೆಟಿಕ್ಸ್ ಫಸ್ಟ್ ಮ್ಯಾಥಮೆಟಿಕ್ಸಲ್ಲಿ ಸೊ ಪರ್ಸೆಂಟೇಜ್, ಪ್ರಾಫಿಟ್ ಮತ್ತು ಲಾಸ್, ಟೈಮ್ ಆ್ಯಂಡ್ ವರ್ಕ್, ಟೈಮ್ ಆ್ಯಂಡ್ ಡಿಸ್ಟನ್ಸ್, ಆಲ್ಜಿಬ್ರಾ, ಜಾಮೆಟ್ರಿ, ಟ್ರಿಗ್ನೋಮೆಟ್ರಿ, ಸ್ಟ್ಯಾಟಿಸ್ಟಿಕ್ಸ್ ಇತ್ಯಾದಿ. ಸೊ ಮ್ಯಾಥಮೆಟಿಕ್ಸ್ ವೆರಿ ಇಂಪಾರ್ಟೆಂಟ್. ಪಾರ್ಟ್ ಎಲ್ಲಿ ಮ್ಯಾಥಮೆಟಿಕ್ಸ್ ಇರುತ್ತೆ. ಹಾಗೆ ಪಾರ್ಟ್ 2 ಅಲ್ಲಿ ರೀಸನಿಂಗ್, ಸೊ ರೀಸನಿಂಗ್ ಮತ್ತು ಜನರಲ್ ಇಂಟೆಲಿಜೆನ್ಸ್ ಇರುತ್ತೆ. ಇದರಲ್ಲಿ ಕೋಡಿಂಗ್, ಡಿಕೋಡಿಂಗ್, ನಂಬರ್ ಸೀರೀಸ್, ಅನಾಲಜಿ, ವೆನ್ ಡಯಾಗ್ರಾಮ್, ಸಿಲೋಜಿಸಮ್, ಡಿಸಿಷನ್ ಮೇಕಿಂಗ್, ಹೀಗೆ ರೀಸನಿಂಗ್ ಕ್ವಶನ್ಸ್ ಬರುತ್ತೆ. ಸೊ ಮ್ಯಾಥಮೆಟಿಕ್ಸ್ಗೆ ಜಾಸ್ತಿ ಟೈಮ್ ಕೊಟ್ಟು ಓದಿ. ಹಾಗೆ ಬೇಸಿಕ್ ಸೈನ್ಸ್ ಮತ್ತು ಇಂಜಿನಿಯರಿಂಗ್ ಕೂಡ ಬರುತ್ತೆ. ಇದರಲ್ಲಿ ಎಲೆಕ್ಟ್ರಿಸಿಟಿ, ಹೀಟ್, ಮೆಜರ್ಮೆಂಟ್ಸ್, ಮಷೀನ್ಸ್ ಮತ್ತು ಇಂಜಿನಿಯರಿಂಗ್, ಡ್ರೈವಿಂಗ್, IT ಲಿಟ್ರಸಿ, ಹೀಗೆ ಬೇಸಿಕ್ ಇಂಜಿನಿಯರಿಂಗ್ ಕಾನ್ಸೆಪ್ಟ್ಸ್ ಕೇಳ್ತಾರೆ. ಇಂಪಾರ್ಟೆಂಟ್ ಪಾರ್ಟ್ ಏನಲ್ಲಿ ನೆಗೆಟಿವ್ ಮಾರ್ಕಿಂಗ್ ಕೂಡ ಇದೆ. ಪ್ರತಿ ಉತ್ತರಕ್ಕೆ 1/3 ಮಾರ್ಕ್ಸ್ ಕಡಿತಗೊಳಿಸಲಾಗುತ್ತೆ. ಹಾಗೆ ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್, ಸೊ ಜನರಲ್ ಮತ್ತು EWSಗೆ 40% ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್, OBCಗೆ 30%, SCಗೆ 30%, STಗೆ 25%. ಹಾಗೆ ಈಗ ಪಾರ್ಟ್ ಬಿ ಬಗ್ಗೆ ನೋಡೋದಾದರೆ 75 ಕ್ವಶನ್ಸ್ ಇರುತ್ತೆ, 60 ನಿಮಿಷ. ಅಲ್ಲಿ ಪಾರ್ಟ್ ಎ ಅಲ್ಲಿ 100 ಕ್ವಶನ್ಸ್ ಇತ್ತು, 90 ನಿಮಿಷಗಳ ಟೈಮ್ ಇತ್ತು. ಈಗ ಪಾರ್ಟ್ ಬಿ ಅಲ್ಲಿ 75 ಕ್ವಶನ್ಸ್ ಮತ್ತು 60 ನಿಮಿಷಗಳ ಟೈಮ್. ಹಾಗೆ ಇದು ಪ್ಯೂರ್ಲಿ ಟೆಕ್ನಿಕಲ್ ಟ್ರೇಡ್ ಬೇಸ್ಡ್ ಎಕ್ಸಾಮ್. ಉದಾಹರಣೆಗೆ ನೀವು ಯಾವ ಸ್ಟ್ರೀಮ್ನಲ್ಲಿ ಕಲ್ತಿರ್ತೀರೋ ಅದನ್ನು ಚೆಕ್ ಮಾಡ್ತಾರೆ. ಇಲ್ಲಿ ಎಲೆಕ್ಟ್ರಿಷಿಯನ್, ಫಿಟ್ಟರ್, ಡೀಸೆಲ್ ಮೆಕ್ಯಾನಿಕ್, ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್, ವೈರ್ಮ್ಯಾನ್, ಹೀಗೆ ನಿಮ್ಮ IT ಅಥವಾ ಟೆಕ್ನಿಕಲ್ ಟ್ರೇಡ್ ಆಧಾರಿತ ಪ್ರಶ್ನೆಗಳು ಬರ್ತವೆ ಯಾವುದರಲ್ಲಿ, ಪಾರ್ಟ್ ಬಿ ಯಲ್ಲಿ. ಹಾಗೆ ಇಲ್ಲಿ ಒಂದು ಮುಖ್ಯ ವಿಷಯ ಏನಂದರೆ, ಪಾರ್ಟ್ ಬಿ ಮಾರ್ಕ್ಸ್ ಲಿಸ್ಟ್ ಮೆರಿಟ್ ಕೌಂಟ್ಗೆ ಆ್ಯಡ್ ಆಗೋದಿಲ್ಲ. ಸೊ ವೆರಿ ಇಂಪಾರ್ಟೆಂಟ್. ಇದು ಕೂಡ ಮಾರ್ಕ್ಸ್ ಲಿಸ್ಟ್ಗೆ ಪಾರ್ಟ್ ಬಿ ಆ್ಯಡ್ ಆಗೋದಿಲ್ಲ, ಆದರೆ ಮಿನಿಮಮ್ 35% ಸ್ಕೋರ್ ಮಾಡಲೇಬೇಕು. ಅಂದರೆ ಇದು ಕ್ವಾಲಿಫೈಯಿಂಗ್ ನೇಚರ್ ಎಕ್ಸಾಮ್. ಪಾರ್ಟ್ ಬಿ ಕ್ಲಿಯರ್ ಮಾಡದಿದ್ದರೆ ಮುಂದೆ ಹೋಗಲು ಅವಕಾಶ ಸಿಗೋದಿಲ್ಲ. ಹಾಗೆ CBAT ಅಂದರೆ ಏನು? ಕಂಪ್ಯೂಟರ್ ಬೇಸ್ಡ್ ಆಪ್ಟಿಟ್ಯೂಡ್ ಟೆಸ್ಟ್, CBAT. ಸೊ CBAT ಅಂದರೆ ಕಂಪ್ಯೂಟರ್ ಬೇಸ್ಡ್ ಆಪ್ಟಿಟ್ಯೂಡ್ ಟೆಸ್ಟ್. ಇದು ALP ರಿಕ್ರೂಟ್ಮೆಂಟ್ನಲ್ಲಿ ಅತ್ಯಂತ ಮುಖ್ಯ ಪರೀಕ್ಷೆ. ಈ ಪರೀಕ್ಷೆ ಯಾಕೆ ಮಾಡ್ತಾರೆ ಅಂದರೆ ALPನಲ್ಲಿ ಕೆಲಸ ಮಾಡೋದಕ್ಕೆ ಕಾನ್ಸಂಟ್ರೇಷನ್, ರಿಯಾಕ್ಷನ್ ಸ್ಪೀಡ್, ಡಿಸಿಷನ್ ಮೇಕಿಂಗ್ ವೆರಿ ಇಂಪಾರ್ಟೆಂಟ್. ಹಾಗಾಗಿ ರೈಲ್ವೆ ಅವರು ನಿಮ್ಮ ಮೆಂಟಲ್ ಅಲರ್ಟ್ನೆಸ್ನ ಚೆಕ್ ಮಾಡ್ತಾರೆ. ಸೊ ಮೆಂಟಲಿ ಈ ಅಭ್ಯರ್ಥಿ ಸರಿಯಾಗಿ ಕೆಲಸ ಮಾಡ್ತಾನಾ ಇಲ್ವೋ ಅನ್ನೋದನ್ನು ಚೆಕ್ ಮಾಡೋದಕ್ಕೆ CBAT ಎಕ್ಸಾಮ್ ಇರುತ್ತೆ. ಸೊ ಈ CBAT ಎಕ್ಸಾಮ್ನಲ್ಲಿ GK ಅಥವಾ ಮ್ಯಾಥ್ಸ್ ಪ್ರಶ್ನೆಗಳು ಇರೋದಿಲ್ಲ. ಇದರಲ್ಲಿ ಅಟೆನ್ಷನ್ ಟೆಸ್ಟ್, ಮೆಮೊರಿ ಟೆಸ್ಟ್, ರಿಯಾಕ್ಷನ್ ಟೆಸ್ಟ್, ಅಬ್ಸರ್ವೇಷನ್ ಟೆಸ್ಟ್, ಡಿಸಿಷನ್ ಮೇಕಿಂಗ್ ಎಬಿಲಿಟಿ, ಹೀಗೆ ಆಪ್ಟಿಟ್ಯೂಡ್ ರಿಲೇಟೆಡ್ ಟೆಸ್ಟ್ ಬರುತ್ತವೆ. ಸೊ CBAT ಇಂಪಾರ್ಟೆಂಟ್ ಪಾಯಿಂಟ್ಸ್: ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ. ಎಕ್ಸಾಮ್ ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಮಾತ್ರ ಇರ್ತದೆ, ಕನ್ನಡದಲ್ಲಿ ಇರೋದಿಲ್ಲ. ಪ್ರತಿಯೊಂದು ಬ್ಯಾಟ್ರಿ ಸಪ್ರೇಟಾಗಿ ಕ್ಲಿಯರ್ ಮಾಡಬೇಕು, ವೆರಿ ಇಂಪಾರ್ಟೆಂಟ್. ಪ್ರತಿ ಬ್ಯಾಟ್ರಿನಲ್ಲಿ 42 ಸ್ಕೋರ್ ಮಾಡಬೇಕು. ಒಂದು ಸೆಕ್ಷನಲ್ಲಿ ಫೇಲ್ ಆದರೂ ಓವರಾಲ್ ಫೇಲ್ ಆಗ್ತೀರಿ.
ಫೈನಲ್ ಮೆರಿಟ್ ಹೇಗೆ ತಯಾರಿಸ್ತಾರೆ ಅಂದರೆ CBT2 ಪಾರ್ಟ್ ಎ. ಸೊ CBT2 ಅಲ್ಲಿ ಪಾರ್ಟ್ ಎ ಮತ್ತು ಪಾರ್ಟ್ ಬಿ ಅಂತ ಇತ್ತು. ಅದರಲ್ಲಿ ಪಾರ್ಟ್ ಎ ಮಾತ್ರ ಕನ್ಸಿಡರ್ ಮಾಡಿ ಅದರ 50% ಸ್ಕೋರ್ನ ಹಿಡಿತಾರೆ. ಅದರ 50% ಸ್ಕೋರ್. ಹಾಗೆ CBAT ವೆರಿ ಇಂಪಾರ್ಟೆಂಟ್. CBAT 50%. CBAT 50% ಸ್ಕೋರ್ನ ಎರಡನ್ನು ಕಂಬೈನ್ ಮಾಡಿ ಫೈನಲಲ್ಲಿ ಸ್ಟಡಿ ಮಾಡ್ತಾರೆ. ಅಂದರೆ CBAT ಕೂಡ ವೆರಿ ಪವರ್ಫುಲ್ ಸ್ಟೇಜ್ ಆಗಿದೆ. ಹಾಗೆ CBAT ಯಾರು ಕ್ವಾಲಿಫೈ ಆಗ್ತಾರೆ ಅಂದರೆ CBT2 ಪಾರ್ಟ್ ಎ ಮಾರ್ಕ್ಸ್ನಲ್ಲಿ ಅದರದಲ್ಲಿ ಮಾತ್ರ ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಸುಮಾರು ವೇಕೆನ್ಸಿಗೆ 8 ಪಟ್ಟು ಅಭ್ಯರ್ಥಿಗಳನ್ನು CBATಗೆ ಕರೀತಾರೆ. ಅಂದರೆ ನೀವು CBT ಪಾರ್ಟ್ 2 ಅಲ್ಲಿ ಪಾರ್ಟ್ ಎ ಅಲ್ಲಿ ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಅದರಲ್ಲಿ ಒಂದು ಹುದ್ದೆಗೆ 8 ಅಭ್ಯರ್ಥಿಗಳಂತೆ, ಒಂದು ಹುದ್ದೆಗೆ 8 ಅಭ್ಯರ್ಥಿಗಳಂತೆ CBATಗೆ ಎಲಿಜಿಬಲ್ ಆಗ್ತೀರ. ಸೊ ನೀವು CBT ಪಾರ್ಟ್ ಎ ಅಲ್ಲಿ ತೊಗೊಂಡಂಥ ಮಾರ್ಕ್ಸು CBAT 2ಗೆ ನಿಮ್ಮನ್ನು ಕ್ವಾಲಿಫೈ ಮಾಡ್ತಾರೆ. CBAT ಕ್ಲಿಯರ್ ಮಾಡಿದ ನಂತರ ಡಾಕ್ಯುಮೆಂಟ್ ವೆರಿಫಿಕೇಷನ್, ಮೆಡಿಕಲ್ ಟೆಸ್ಟ್ ಇರ್ತದೆ. ಹಾಗೆ LP ಪೋಸ್ಟ್ಗೆ A1 ಮೆಡಿಕಲ್ ಟೆಸ್ಟ್ ಸ್ಟ್ಯಾಂಡರ್ಡ್ಸ್ ಇರಬೇಕು. ಸೋಲೋ 6 ಸರ್ಜರಿ ಮಾಡಿಸಿದವರು ಎಲಿಜಿಬಲ್ ಅಲ್ಲ. ಯಾವ ಥರ ಪ್ರಿಪೇರ್ ಆಗಬೇಕು ಅಂದರೆ ಮ್ಯಾಥ್ಸ್ ಡೈಲಿ ಪ್ರಾಕ್ಟೀಸ್ ಮಾಡಿ, ರೀಸನಿಂಗ್ ಸ್ಪೀಡ್ ಇಂಪ್ರೂವ್ ಮಾಡಿ, ಟೆಕ್ನಿಕಲ್ ಟ್ರೇಡ್ ಸಬ್ಜೆಕ್ಟ್ ರಿವೈಸ್ ಮಾಡಿ, ಮಾಕ್ ಟೆಸ್ಟ್ ಹೆಚ್ಚು ಸಾಲ್ವ್ ಮಾಡಿ, ಅಪ್ಟಿಟ್ಯೂಡ್ ಟೆಸ್ಟ್ ವಿಡಿಯೋಸ್ ಪ್ರಾಕ್ಟೀಸ್ ಮಾಡಿ. ಸೊ ಹೀಗೆ ಮಾಡಿದರೆ ಮಾತ್ರ ನಿಮ್ಮ ಎಕ್ಸಾಮ್ ಕ್ಲಿಯರ್ ಆಗೋ ಚಾನ್ಸಸ್ ಇರುತ್ತೆ. ಹಾಗೆ ಈ ಪಾರ್ಟ್ ನೋಡಿದ್ವಿ. ಪಾರ್ಟ್ ಎ ಅಲ್ಲಿ ಏನಿರುತ್ತೆ, ಪಾರ್ಟ್ 2 ಅಲ್ಲಿ ಏನಿರುತ್ತೆ, ಪಾರ್ಟ್ ಬಿ ಟೆಕ್ನಿಕಲ್ ಟ್ರೇಡ್ ಬೇಸರ ಆಗಿರುತ್ತೆ, ಇವೆಲ್ಲ ನೋಡಿದ್ದೀವಿ. ಸೊ CBAT ಪರೀಕ್ಷೆಯಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ. ಸೊ ಇದನ್ನು ಕೂಡ ನೋಡಿದ್ದೀವಿ. CBAT ಪರೀಕ್ಷೆಯಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ ಅಂತ. ಈಗ ಮೆಡಿಕಲ್ ಸ್ಟ್ಯಾಂಡರ್ಡ್ ಕೂಡ ನೋಡಿದ್ದೀವಿ ನಾವು. ಮೆಡಿಕಲ್ ಸ್ಟ್ಯಾಂಡರ್ಡಲ್ಲಿ ಕ್ಯಾಂಡಿಡೇಟ್ಸ್ಗೆ 6/6 ವಿಷನ್ ಇರಬೇಕು, ಗ್ಲಾಸ್ ಇಲ್ಲದೆ ಕ್ಲಿಯರ್ ವಿಷನ್ ಇರಬೇಕು, ಕಲರ್ ಬ್ಲೈಂಡ್ನೆಸ್ ಇರಬಾರ್ದು, ಹಾಗೆ ಲಸಿಕ್ ಸರ್ಜರಿ ಮಾಡಿಸಿರಬಾರ್ದು ಅಂತ. ಹಾಗೆಲ್ಲ 6 ಸರ್ಜರಿ ಮಾಡಿಸ್ಕೊಂಡ್ರೆ LP ಪೋಸ್ಟ್ಗೆ ಎಲಿಜಿಬಲ್ ಇಲ್ಲ ಅಂತ ಸ್ಪಷ್ಟವಾಗಿ ನೋಟಿಫಿಕೇಷನಲ್ಲಿ ಹೇಳಲಾಗಿದೆ. ಸೊ ಮುಂದೆ ಅಪ್ಲೈ ಮಾಡುವಾಗ ಲೈವ್ ಫೋಟೋ ಕ್ಯಾಪ್ಚರ್ ಮಾಡಬೇಕು, ಹಳೆಯ ಫೋಟೋ ಅಪ್ಲೋಡ್ ಮಾಡೋ ಹಾಗಿಲ್ಲ. ಸೊ ಇದನ್ನು RRB ಅವರು ತುಂಬ ಸೀರಿಯಸ್ ಆಗಿ ತೊಗೊಂಡಿದ್ದಾರೆ, ಎಕ್ಸಾಮ್ನ ಯಾವ ರೀತಿ ನಡೆಸಬೇಕು ಅನ್ನೋದನ್ನು. ಸೊ ನಿಮ್ಮ ಮಾತ್ರ ಯಾವುದಾದ್ರೂ ಹಳೆಯ ಫೋಟೋ ಇದ್ದರೆ ಅದು ಎಲಿಜಿಬಲ್ ಇಲ್ಲ. ಸೊ ಈಗ ಏನಿದ್ರು ಲೈವ್ ಕ್ಯಾಮ್ರಾದಲ್ಲೇ ನಿಮ್ಮ ಫೋಟೋನ ತಗೊಳ್ತಾರೆ. ಮೊಬೈಲಲ್ಲೇ ಅಪ್ಲಿಕೇಶನ್ ಹಾಕಿದರೆ ನೀವು ಮೊಬೈಲಲ್ಲೇ ಕ್ಯಾಮ್ರಾನ ಆನ್ ಮಾಡಿಕೊಂಡು ಫೋಟೋ ತೆಗಿಬೇಕಾಗತ್ತೆ. ಮತ್ತೊಂದು ಮುಖ್ಯ ವಿಷಯ ಏನಂದರೆ ಒಬ್ಬ ಅಭ್ಯರ್ಥಿ ಒಂದು RRBಗೆ ಮಾತ್ರ ಅಪ್ಲೈ ಮಾಡ್ಬೋದು. ಸೊ ಯಾರೇ ಆಗಲಿ ಅಪ್ಲೈ ಮಾಡುವಾಗ ಹುಷಾರಾಗಿ ಅಪ್ಲೈ ಮಾಡಿ. ಒಂದೇ RRBಗೆ ಒಂದೇ ಸಾರಿ ಅಪ್ಲೈ ಮಾಡಬೇಕು, ಪದೇ ಅಪ್ಲೈ ಮಾಡೋ ಹಾಗಿಲ್ಲ ಅಂತ. ಸೊ ಮಲ್ಟಿಪಲ್ ಅಪ್ಲಿಕೇಶನ್ಸ್ ಹಾಕಿದರೆ ಕ್ಯಾಂಡಿಡೇಚರ್ ಕ್ಯಾನ್ಸಲ್ ಆಗುತ್ತದೆ. ಸೊ ಎಕ್ಸಾಮ್ ಕ್ವಶನ್ಸ್ ಇಂಗ್ಲೀಷ್ ಜೊತೆಗೆ ಕನ್ನಡದಲ್ಲಿ ಇರುತ್ತೆ, ಲ್ಯಾಂಗ್ವೇಜ್. ಹೀಗಾಗಿ ಕನ್ನಡ ಅಭ್ಯರ್ಥಿಗಳಿಗೆ ಇದು ಒಂದು ಒಳ್ಳೆಯ ಅವಕಾಶ. ನೀವು ಏನಾದರೂ ರೈಲ್ವೆಯಲ್ಲಿ ಉದ್ಯೋಗ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ, ಅಥವಾ ನೀವು ITIನ ಮುಗಿಸಿದರೆ ನಿಮಗೊಂದು ಒಳ್ಳೆಯ ಅವಕಾಶ ಇದು. ರೈಲ್ವೆಯಲ್ಲಿ ಉದ್ಯೋಗ ಮಾಡೋದಕ್ಕೆ ಒಳ್ಳೆಯ ಅವಕಾಶ. ಯೂಸ್ ಮಾಡಿಕೊಳ್ಳಿ ಇದನ್ನು. ಪೋಸ್ಟ್ ಕೂಡ ತುಂಬ ಜಾಸ್ತಿ ಇದೆ. ಓವರಾಲ್ ನೋಡಿದರೆ ರೈಲ್ವೆ ಜಾಬ್ ಕನಸು ಕಾಣುತ್ತಿರುವ ಅಭ್ಯರ್ಥಿಗಳಿಗೆ ಇದು ದೊಡ್ಡ ಅವಕಾಶ. 11,000ಕ್ಕೂ ಹೆಚ್ಚು ವೇಕೆನ್ಸೀಸ್ ಇರುವುದರಿಂದ ಸ್ಪರ್ಧೆ ಇದ್ದರೂ ಪ್ರಿಪ್ರೇಷನ್ ಚೆನ್ನಾಗಿ ಮಾಡಿದರೆ ಜಾಬ್ ಪಡೆಯುವ ಅವಕಾಶ ತುಂಬ ಉತ್ತಮವಾಗಿರುತ್ತದೆ. ಸೊ ಪೋಸ್ಟ್ ಜಾಸ್ತಿ ಇದೆ, ಹಾಗಾಗಿ ಹುದ್ದೆ ಪಡೆಯುವ ಅವಕಾಶವೂ ಕೂಡ ಜಾಸ್ತಿ ಇರುತ್ತೆ. ಹಾಗೆ ಇನ್ನಷ್ಟು ಜಾಬ್ ಅಪ್ಡೇಟ್ಸ್ಗಾಗಿ, ಹಾಗೆ ಎಜುಕೇಷನಲ್ ರಿಲೇಟೆಡ್ ವಿಡಿಯೋಸ್ಗಾಗಿ ನಮ್ಮ ನಕ್ಷೆ ಕನ್ನಡ ಚಾನಲ್ ಫಾಲೋ ಮಾಡಿ. ಥ್ಯಾಂಕ್ ಯು.